ಬರೀ ಓದು ಓದು ಅಂತಿರಲ್ಲ, ನನಗಂತೂ ಸಾಕಾಗೋಗಿದೆ. ಪೋಷಕರಲ್ಲಿ ವಿನಂತಿ: ಪರೀಕ್ಷೆ ಸಮಯ ಹತ್ತಿರ ಬಂದಾಗ ಮಕ್ಕಳಲ್ಲಿ ಮಾನಸಿಕ ಒತ್ತಡ ಬೇಡ. ಓ, ಮೊಬೈಲ್ ಇಲ್ಲೇ ಇದೆ. ಅಮ್ಮ ಅಡುಗೆ ಮಾಡ್ತಿದ್ದಾಳೆ, ಅಪ್ಪ ಹೊರಗಡೆ ಹೋಗಿದ್ದಾರೆ. ಸಾಕಷ್ಟು ಮೊಬೈಲ್ ನೋಡಿ ಬಿಡೋಣ. ಮಗಳೇ, ಎಷ್ಟು ಸಾರಿ ಹೇಳಿಲ್ಲ ನಿನಗೆ ಈ ಹಾಳಾದ ಮೊಬೈಲನ್ನು ನೋಡಬೇಡ ಅಂತ. ಇದರಿಂದ ನಿನ್ನ ಇಡೀ ಜೀವನವೇ ಹಾಳಾಗುತ್ತಿದೆ. ಎಕ್ಸಾಮ್ ಬೇರೆ ಸಮೀಪ ಬಂದಿದೆ. ಅಪ್ಪ, ನನ್ನ ಮಾತು ಕೇಳಿ. ನಾನು ಬೆಳಗ್ಗೆ 8 ಗಂಟೆಗೆ ಹೋದರೆ ಸಾಯಂಕಾಲ ಬರೋ ಅಷ್ಟರಲ್ಲಿ 6 ಗಂಟೆ ಆಗಿರುತ್ತೆ. ನನಗೂ ಸುಸ್ತು, ಆಯಾಸ ಆಗುತ್ತೆ. ಯಾವಾಗ ನೋಡ್ರೂ ಬರೀ ಓದು ಓದು ಅಂತಿರಲ್ಲ, ನನಗಂತೂ ಸಾಕಾಗೋಗಿದೆ. ಅಯ್ಯೋ, ಮತ್ತೆ ಶುರುವಾಯ್ತಾ ನಿನ್ನ ಜಗಳ? ಹೌದು ಮಗಳೇ, ಅಪ್ಪ ಹೇಳುವುದು ಸರಿ. ಈಗ 16 ವರ್ಷ ಕಷ್ಟಪಟ್ಟರೆ ಮುಂದೆ 60 ವರ್ಷ ಸುಖವಾಗಿರಬಹುದು. ನಿನಗೆ ಬೇಸರವಾದರೆ ಅರ್ಧ ಗಂಟೆ ಆಟ ಆಡು, ಚೆನ್ನಾಗಿ ನೀರು ಕುಡಿ, ಉತ್ತಮ ಆಹಾರ ಸೇವಿಸು. ಈಗ ಹೋಗಿ ನಿಮ್ಮ ತಂದೆಯವರಿಗೆ ಕ್ಷಮೆ ಕೇಳು. ಆಯಿತು ಅಮ್ಮ, ಕ್ಷಮಿಸಿ. ಮನೆಯಲ್ಲಿ ಟೈಮ್ ಟೇಬಲ್ ಹಾಕಿಕೊಂಡು ಓದು. ಎಕ್ಸಾಮ್ ಹತ್ತಿರ ಬಂದಾಗ ಕೋಪ ಮಾಡಿಕೊಳ್ಳುವುದು, ಮಾನಸಿಕ ಒತ್ತಡ ಮಾಡಿಕೊಳ್ಳುವುದು ಸರಿಯಲ್ಲ. ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದಾಗ ಸುಖ ಬರುವುದು. ತಿಳಿತಾ? ಪೋಷಕರಲ್ಲಿ ವಿನಂತಿ: ಪರೀಕ್ಷೆ ಸಮಯ ಹತ್ತಿರ ಬಂದಾಗ ಮಕ್ಕಳಲ್ಲಿ ಮಾನಸಿಕ ಒತ್ತಡ ಬೇಡ. ಮಕ್ಕಳ ಮನ ಪರಿವರ್ತಿಸೋಣ. ಪರೀಕ್ಷೆ ಒಂದು ಆಟ, ಆಡಿ ಗೆಲ್ಲೋಣ. 2026ನೇ SSLC ಪರೀಕ್ಷೆಗೆ ಶುಭವಾಗಲಿ.